ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಕೆಲವು ಯೋಗಾಭ್ಯಾಸಗಳನ್ನು ಮಕ್ಕಳ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಗೋಸ್ಕರ ನೀವು ನೋಡಿದ್ದೀರಿ. ಇವತ್ತು ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಈಗ ನೋಡೋಣ. ಮೂಗಿನ ಹೊಳ್ಳೆಯಿಂದ ನಿಧಾನ ಉಸಿರು ತಗೊಳ್ಳೋದು, ಹೊಟ್ಟೆಯಲ್ಲಿ ಗಾಳಿ ತುಂಬೋದು. ಹಾಗೆ ಹೊಟ್ಟೆಯಲ್ಲಿ ಗಾಳಿ ತುಂಬಿದ ತಕ್ಷಣ ಅಲ್ಲಿಂದ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಹೊರಗಡೆ ಹಾಕೋದು. ಅದಕ್ಕೊಂದು ಸಣ್ಣ ಪಾಠ, ಸಮಾಧಾನವಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳೋದು, ಬೆನ್ನು ನೇರವಾಗಿ ಇಟ್ಕೊಳ್ಳೋದು, ಕೈಗಳಲ್ಲಿ ಚಿನ್ಮುದ್ರೆ ನೋಡಿ. ಈ ಮುದ್ರೆ ಚಿನ್ಮುದ್ರೆ ಇದೆಯಲ್ವ, ಹೆಬ್ಬೆರಳು ಮತ್ತು ತೋರುಬೆರಳು, ಈ ಮುದ್ರೆ ಬಹಳ ಅವಶ್ಯಕವಾಗಿ ಮಕ್ಕಳು ಬೇಕು. ಯಾಕಂದರೆ ಇದು ಏಕಾಗ್ರತೆಯನ್ನು ವೃದ್ಧಿಸುವ ವಿಶೇಷವಾದ ಮುದ್ರೆ. ಈ ಮುದ್ರೆಯನ್ನು ಒಂದು 10ರಿಂದ 20 ನಿಮಿಷಗಳ ಕಾಲ ಹೀಗೆ ಇಟ್ಕೊಂಡ್ರೆ ಬೇಗ ಪ್ರಗತಿಯನ್ನು ಸಾಧಿಸ್ಬೋದು. ಅದಕ್ಕೆ ಬಹಳ ಹೊತ್ತು ಇಟ್ಕೊಳ್ಳಿಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು, ನೀವು ಒಂದು ಟೇಪ್ ಸುತ್ಕೋಬೇಕು. ಈ ಮೆಡಿಕಲ್ ಶಾಪ್ಗಳಲ್ಲಿ ಪೇಪರ್ ಟೇಪ್ ಅಂತ ಸಿಕ್ಕುತ್ತೆ, ಅದು ಅಂಟಲ್ಲ, ಬೇಗ ಚೆನ್ನಾಗಿರುತ್ತೆ ಅದು. ಅದನ್ನು ತಗೊಂಡು ಇಲ್ಲಿ ಹೀಗೆ ಬ್ಯಾಂಡೇಜ್ ಮಾಡಬೇಕು. ಇಟ್ಟು ಸುಮ್ಮನೆ ಅವರು ಮನೆಯಲ್ಲಿ ಕೂತಿರ್ತಾರೆ, ಆಟ ಆಡ್ತಿರ್ತಾರೆ, ಓದ್ತಿರ್ತಾರೆ, ಸುಮ್ಮನೆ ಕಾಲಹರಣ ಮಾಡ್ತಾರೆ. ಆ ಟೈಮಲ್ಲಿ ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ, ಅವರು ರಾತ್ರಿ ಮಲಗೋ ಮುಂಚೆ ಒಂದು 15-20 ನಿಮಿಷ ಈ ಮುದ್ರೆಯನ್ನು ಹಾಕಿಸಿ ಅವ್ರಿಗೆ ಎರಡೂ ಕೈಯಲ್ಲಿ ಇಲ್ಲಿ ಬ್ಯಾಂಡೇಜ್ ಹಾಕ್ಬಿಟ್ಟು ಹಾಕ್ಸ್ರಿ. ಅವ್ರು ನೋಡಿ ಬೆಳಗ್ಗೆ ಎಷ್ಟು ಆ್ಯಕ್ಟಿವ್ ಆಗ್ತಾರಂತ. ಅಂದರೆ ಇದು ಜ್ಞಾನ ಮುದ್ರೆ, ಸಂಪತ್ ಮುದ್ರೆ. ಇದು ಮಕ್ಕಳಿಗೆ ತುಂಬ ಏಕಾಗ್ರತೆಯನ್ನು ತರುವಂತಹ ಒಂದು ಮುದ್ರೆ. ಅದಕ್ಕೆ ಇದನ್ನು ಕಿಂಗ್ ಆಫ್ ಮುದ್ರಾ ಅಂತ ಕರೀತಾರೆ. ಮುದ್ರೆಯ ಶಾಸ್ತ್ರದಲ್ಲಿ ಈ ಮುದ್ರೆಗೆ ಕಿಂಗ್ ಆಫ್ ಮುದ್ರಾ ಅಂತ ಕರೀತಾರೆ, ರಾಜಮುದ್ರೆ ಇದು. ಅದಕ್ಕೋಸ್ಕರ ಈ ಮುದ್ರೆಯನ್ನು ಮಕ್ಕಳಿಗೆ ಹಾಕಿಸ್ಬೇಕು. ಈ ಮುದ್ರೆಯಲ್ಲಿ ನಾವು ಕೂತ್ಕೊಂಡು ನಿಧಾನವಾಗಿ ಎದೆಯನ್ನು ವಿಶಾಲಗೊಳಿಸಿ ಕೈಗಳಲ್ಲಿ ಮುದ್ರೆ ಇಟ್ಟು ಸ್ವಲ್ಪ ಕತ್ತನ್ನು ಕೆಳಗೆ ಮುಂದಕ್ಕೆ ಬಾಗಿಸೋಣ. ಸಮಾಧಾನವಾಗಿ ಕಣ್ಣು ಮುಚ್ಚೋಣ. ದೀರ್ಘ ಉಸಿರಾಟದ ಕಡೆ ಗಮನ ಕೊಡೋಣ. ಹೊರಗಿರುವ ತಣ್ಣನೆಯ ಗಾಳಿ ಮೂಗಿನ ಹೊಳ್ಳೆಗಳ ಮೂಲಕ ಶರೀರದ ಒಳಗೆ ಪ್ರವೇಶ ಮಾಡ್ತಾ ಗಂಟಲು, ಶ್ವಾಸಕೋಶ, ಶ್ವಾಸನಾಳ, ಒಫೆ, ಹೊಟ್ಟೆಯ ನಾಭಿಯ ಭಾಗದವರೆಗೆ ಗಾಳಿ ತಗೊಳ್ಳೋಣ. ಹೊಟ್ಟೆಯನ್ನು ಉಬ್ಬಿಸಿಕೊಳ್ಳೋಣ. ಬ್ಲೋಟಿಂಗ್ ಆಫ್ ದ ಸ್ಟಮಕ್, ಚೆನ್ನಾಗಿ ಗಾಳಿಯನ್ನು ತುಂಬಿಕೊಳ್ಳೋಣ ಹೊಟ್ಟೆಯಲ್ಲಿ. ನಂತರ ಹೊಕ್ಕಳ ಬಳ್ಳಿಯಿಂದ ಮತ್ತೆ ಅದೇ ರೀತಿ ಮೇಲಕ್ಕೆ ಒಫೆಗೆ ಬರೋಣ, ಶ್ವಾಸಕೋಶಕ್ಕೆ ಬರೋಣ, ಗಂಟಲಿನ ಭಾಗ, ಶ್ವಾಸಕೋಶ, ಗಂಟಲಿನ ಭಾಗ. ನಂತರ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿಯನ್ನು ಹೊರಗಡೆ ಹಾಕೋಣ. ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವಾಗ ತಂಪಾದ ಅನುಭವ ನಮಗಿರುತ್ತೆ. ಗಾಳಿಯನ್ನು ಹೊರಗೆ ಬಿಡುವಾಗ ಬಿಸಿಯಾದ ಅನುಭವ ನಮ್ಮ ಮೂಗಿನ ತುದಿಯ ಭಾಗದಲ್ಲಿ ಬರುತ್ತೆ. ಅವರಿಗೆ ಹೇಳಬೇಕು, ಮಕ್ಕಳಲ್ಲಿ ನಿಮ್ಮ ಮೂಗಿನ ತುದಿಯ ಭಾಗವನ್ನು ಗಮನಿಸ್ತಾ ಇರಿ. ಅಲ್ಲಿ ಉಸಿರು ಹೊರಗೆ ಹೋಗುವಾಗ ಬಿಸಿಯಾದ ಗಾಳಿಯನ್ನು ಗಮನಿಸಿ, ಉಸಿರು ಒಳಕ್ಕೆ ಬರುವಾಗ ತಂಪಾದ ಗಾಳಿಯನ್ನು ಅನುಭವಿಸಿ ಅಂತ ಹೇಳಬೇಕು. ಅವಾಗ ಅವ್ರಿಗೆ ಗೊತ್ತಾಗತ್ತೆ. ಆ ಉಸಿರಾಟವನ್ನು ಗಮನಿಸ್ತಾ ಆ ತಂಪು ಮತ್ತು ಬಿಸಿತನವನ್ನು ಅವರು ಗಮನಿಸ್ತಾ ಏನಾಗುತ್ತೆ, ಅವರಿಗೆ ಏಕಾಗ್ರತೆ ಬರುತ್ತೆ. ಬೇರೆಲ್ಲ ವಿಷಯ ಗಮನ ಆಗಬೇಕು. ಕೇವಲ ಉಸಿರಾಟದ ಮೂಲಕವೇ ಅವರು ಮುಂದುವರಿತಾ ಹೋಗಬೇಕು. ಆದರೆ ಮನಸ್ಸು ಅಷ್ಟು ಸುಲಭ ಇಲ್ಲ. ಈ ಒಂದು ಆಂತರಿಕವಾದ ಮತ್ತು ಈ ತೀಕ್ಷ್ಣವಾದ ಮಾನಸಿಕ ಸ್ಥಿತಿ ಏನಾಗುತ್ತೆ, ತುಂಬ ಗೊಂದಲದಲ್ಲಿರುತ್ತೆ. ಬೇರೆ ಏನೇನೋ ಆಲೋಚನೆಗಳು ಬರುತ್ತೆ. ಅವಾಗ ಏನು ಮಾಡಬೇಕು, ಮತ್ತೆ ನಮ್ಮ ಮನಸ್ಸನ್ನು ಟ್ಯೂನ್ ಮಾಡಬೇಕು. ಆ ಉಸಿರಾಟವನ್ನೇ ಗಮನಿಸ್ತಾ ಬರಬೇಕು. ಅದನ್ನು ದಿವಸ ಪಾಠ ಮಾಡ್ತಾ ಒಂದು ಹಂತದಲ್ಲಿ ಅವರಿಗೆ ನಿಧಾನವಾಗಿ ಏಕಾಗ್ರತೆ ಶುರುವಾಗ್ತಾ ಬರುತ್ತೆ. ಇದು ಒಂದು ದಿವಸದ ಪಾಠ ಅಲ್ಲ, ನಿರಂತರ ಸಾಧನೆ ಬೇಕು. ಸಾಧನೆಯಿಂದ ಇಲ್ಲಿ ಪ್ರಗತಿಯನ್ನು ಕಾಣಬಹುದು. ಹಾಗಾಗಿ ಅದು ನಿಧಾನವಾಗಿ ಅವರಿಗೆ ಉಸಿರಾಟವನ್ನು ಗಮನಿಸ್ಲಿಕ್ಕೆ ಹೇಳ್ತಾ ಏನು ಮಾಡಬೇಕು, ನಿಧಾನವಾಗಿ ಅದನ್ನು ಕಲಿಸ್ತಾ ಬರಬೇಕು. ಅವರು ಕೇವಲ ಕುಳಿತು ಆ ಬಿಸಿ ಮತ್ತು ತಂಪುತನವನ್ನು ಗಮನಿಸ್ತಾ ಇದ್ದರೆ ಸಾಕು. ಅದೇ ಧ್ಯಾನ. ಅದಕ್ಕೆ ನಾವು ಧ್ಯಾನ ಅಂತ ಹೇಳೋದು. ನಿರ್ಲಿಪ್ತ ಭಾವನೆಯನ್ನು ನಾವು ಕೊಡೋದೇ ಧ್ಯಾನದ ಮೂಲ ಉದ್ದೇಶ. ಎಲ್ಲ ನಮ್ಮ ಮನಸ್ಸಿನ ಜಂಜಾಟವನ್ನು ನಿಲ್ಲಿಸಿ ನಿರ್ಲಿಪ್ತ ಭಾವವನ್ನು ಹೊಂದ್ತೇವಲ್ಲ, ಯಾವುದಾದ್ರೂ ಒಂದು ಕಡೆ ನಾವು ಗಮನ ಕೊಡ್ತೇವಲ್ವ, ಆ ಉಸಿರಾಟದ ಕಡೆ ಗಮನ ಕೊಡೋದೇ ಅಲ್ಲಿ ಒಂದು ಪ್ರಯಾಣ. ಆ ಒಂದು ಡಿ ಅಂದರೆ ಏನು, ಬುದ್ಧಿ, ಮನಸ್ಸು, ಚಿತ್ತ ಅಲ್ವಾ. ಯಾನ ಅಂದ್ರೇನು, ಪ್ರಯಾಣ. ನಮ್ಮ ಮನಸ್ಸಿನೊಡನೆ ನಮ್ಮ ಬುದ್ಧಿಯೊಡನೆ ಪ್ರಯಾಣ ಬೆಳೆಸುವುದೇ ಧ್ಯಾನ. ಅಷ್ಟೇ, ತುಂಬ ಸಿಂಪಲ್. ಅದನ್ನು ಮಾಡ್ತಾ ಹೋದ್ರೆ ಆಯಿತು. ನಿಧಾನ ಮಕ್ಕಳಿಗೆ ಅದನ್ನು ಹೇಳ್ತಾ ಹೋದರೆ ಅವರಿಗೆ ಏನೋ ಒಂಥರ ಒಳಗೆ ಖುಷಿಯಾಗತ್ತೆ, ಅವರಿಗೆ ಸಂತೋಷ ಆಗುತ್ತೆ. ಬೇರೆ ಯಾವುದೂ ಬೇಡ ಅನಿಸುತ್ತೆ ಅಲ್ವಾ. ಅವರಿಗೆ ಓದಿನ ಕಡೆ ಹೆಚ್ಚು ಗಮನ ಕೊಡ್ತಾರೆ. ಅಮ್ಮನ ಹತ್ರ ಜಗಳ ಆಡೋದು, ಅಪ್ಪನ ಹತ್ರ ಜಗಳ ಆಡೋದು, ಸ್ನೇಹಿತರ ಜಗಳ ಆಡೋದು, ಚೂಟೋದು, ಇವೆಲ್ಲ ಏನೇನು ಚೇಷ್ಟೆಗಳೆಲ್ಲ ಮಾಡ್ತಾರಲ್ವ, ಅದೆಲ್ಲ ನಿಲ್ಲಿಸಲಿಕ್ಕೆ ಈ ಧ್ಯಾನ ಮಕ್ಕಳಿಗೆ ತುಂಬ ಪೂರಕವಾದ ಕೆಲಸವನ್ನು ಮಾಡ್ತದೆ. ಅದನ್ನು ನಾವು ಮನೇಲಿ ಮಾಡಿಸ್ಬೇಕು. ಒಂದು 3 ನಿಮಿಷ ಮಾಡಿಸಿ, 1 ನಿಮಿಷ ಮಾಡಿಸಿ ಸಾಕು, 2 ನಿಮಿಷ ಮಾಡಿಸಿ, ಬರ್ತಾ ಒಂದು 5 ನಿಮಿಷಕ್ಕೆ ಮಾಡಿಸಿ. ಒಮ್ಮೆಲೇ ಮಾಡಬೇಕು ಅಂತಿಲ್ಲ, ಒಂದೇ ಸರಿ ಬರೋದಿಲ್ಲ, ನಿಧಾನಕ್ಕೆ ಮಾಡಿಸ್ಬೇಕು.
ಕೂತು ಅವರಿಗೆ ಅಲ್ಲಿ ಗಮನ ಬರುತ್ತೆ. ಇದು ಮಕ್ಕಳಿಗೆ ಮಾಡಿಸ್ಬೇಕು ಧ್ಯಾನದ ಅಭ್ಯಾಸ. ಇಲ್ಲಿಂದ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ. ಓಂಕಾರದ ಧ್ಯಾನ. ಓಂಕಾರ ಇಡೀ ಬ್ರಹ್ಮಾಂಡವನ್ನು ಸೂಚಿಸುತ್ತೆ ಅಲ್ವಾ. ಓಂಕಾರದಲ್ಲಿ ಬಹಳ ವಿಶೇಷತೆ ಅಡಗಿದೆ. ಬ್ರಹ್ಮಾಂಡವೇ ಅಡಗಿದೆ, ಇಡೀ ಕಾಯಕಲ್ಪವೇ ಅಡಗಿದೆ. ಓಂ 3 ಅಕ್ಷರ ಇದೆ ಅದರಲ್ವಾ. ಅಕಾರ, ಉಕಾರ, ಮಕಾರ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಅಧಿದೇವತೆಗಳ ಒಂದು ಸ್ಥಾನ ಅಲ್ಲಿದೆ. ಲಕ್ಷ್ಮೀ, ಸರಸ್ವತಿ, ಗಂಗೆ ಈ 3 ದೇವತೆಗಳು ಅಲ್ಲಿ ನೆಲೆಸಿದ್ದಾರೆ. ಅಂತಹ ಒಂದು ವಿಶೇಷವಾದ ಆ ಓಂಕಾರವನ್ನು ನಾವು ಮಾಡಿದಾಗ ಇಡೀ ಶರೀರ ಕಂಪನವಾಗುತ್ತೆ, ಶರೀರ ವೈಬ್ರೇಷನ್ ಆಗುತ್ತೆ. ನಮ್ಮ ಈ ಹೈಪೋಥಾಲಮಸ್ ಸಿಸ್ಟಮ್ ಏನಿದೆಯಲ್ಲ, ಮತ್ತು ಪಿಟ್ಯೂಟರಿ ಮತ್ತು ಪಿನಿಯಲ್ ಗ್ಲ್ಯಾಂಡ್, ಇಡೀ ಗ್ರಂಥಿಯನ್ನು, ಇಡೀ ಶರೀರದ ಒಳಗಿರುವ ಗ್ಲ್ಯಾಂಡ್ಸನ್ನು, ಗ್ರಂಥಿಯನ್ನು ಆ್ಯಕ್ಟಿವೇಟ್ ಮಾಡೋದು, ಹದ್ದುಬಸ್ತಿಲಿಡೋದು, ಎಲ್ಲ ಕಾರ್ಯಾಂಗ ಕ್ಷೇತ್ರವನ್ನು, ಅದೊಂದು ರೀತಿ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಅಲ್ವಾ. ಹೇಗೆ ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಿ ಬೇಕು, ಪ್ರಧಾನಿ ಕೆಲಸ ಚೆನ್ನಾಗಿದ್ದರೆ ಇಡೀ ದೇಶ ಸುಭಿಕ್ಷವಾಗಿರುತ್ತೋ, ಹಾಗೆ ನಮ್ಮ ಪ್ರಧಾನಿಯನ್ನು, ಪ್ರೈಮ್ ಮಿನಿಸ್ಟರ್ನ ಸೂಚಿಸುತ್ತೆ ಈ ಒಂದು ಹೈಪೋಥಾಲಮಸ್ ಸಿಸ್ಟಮ್. ನಮ್ಮ ನರಮಂಡಲ ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ ಬೇರೆ ಏನೂ ಸಮಸ್ಯೆ ಬರೋದಿಲ್ಲ. ಮುಂದೆ ದೊಡ್ಡವರಾದಮೇಲೆ ಬ್ರೈನ್ ಎಮರೇಜ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ. ಇವೆಲ್ಲವೂ ಈ ಓಂಕಾರ ಅಭ್ಯಾಸದಿಂದ ನಿರ್ನಾಮ ಆಗುತ್ತೆ. ಏನು ನಮಗೆ ಆರೋಗ್ಯವನ್ನು ಸದೃಢವಾಗಿಡುತ್ತೆ ಅಂಥ ಒಂದು ಓಂಕಾರ ಇದು. ಈ ಓಂಕಾರವನ್ನು ಹೇಳುವಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು? ಸಮಾಧಾನವಾಗಿ ಕುತ್ಕೋಬೇಕು, ಬೆನ್ನು ನೇರ ಇಟ್ಕೋಬೇಕು, ನಿಧಾನವೊಮ್ಮೆ ಉಸಿರು ತಗೋಬೇಕು. ಇನ್ನೊಮ್ಮೆ ದೀರ್ಘ ಉಸಿರು ತಗೊಳ್ಳೋಣ. ಇನ್ನೊಮ್ಮೆ ದೀರ್ಘ ಉಸಿರು ಒಳಗೆ ತಗೊಳ್ಳೋಣ. ಈ ಓಂಕಾರದಲ್ಲಿ ನೀವು ಗಮನಿಸಿರ್ಬೋದು, ಅಕಾರ, ಉಕಾರ, ಮಕಾರಗಳ 3 ಅಕ್ಷರಗಳ ಸಮ್ಮಿಳಿತದಿಂದ, ಒಂದಾಕುವಿಕೆಯಿಂದ ಓಂಕಾರ ಉದ್ಭವ ಆಗುತ್ತೆ. ಆದರೆ ನಾನು ಹೇಳುವಾಗ ಮಕಾರವನ್ನು ಹೆಚ್ಚು ಹೇಳಿದೆ ಅಲ್ವಾ, ಅವಾಗೇನಾಗುತ್ತೆ, ಈ ತಲೆಯ ಭಾಗದಲ್ಲಿ ವೈಬ್ರೇಷನ್ ಉಂಟಾಗುತ್ತೆ. ಅದನ್ನು ನಾವು ಗಮನಿಸಬೇಕು. ಇಲ್ಲಿ ಸಾಮಾನ್ಯವಾಗಿ ನಾವು ಓಂಕಾರ ಹೇಳುವಾಗ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೇವೆ. ಏನು ಮಾಡ್ತೀವಿ? ಕುತ್ತಿಗೆಯನ್ನು ಮೇಲೆ ಕೆತ್ತಿ ಆ ಓ ಅಂತ ಕಿರಿಸ್ತೀವಿ ನೋಡಿ. ಹೇಗೆ ಓ ಅಲ್ವಾ. ಅಕಾರ, ಉಕಾರ, ಮಕಾರ 3 ಒಟ್ಟಿಗೆ ಸೇರಿಸಿ ಹೇಳಬೇಕಾದ್ರೆ ಏನು ಮಾಡ್ತೀವಿ? ಆ ನೋಡಿ, ಇದೆಲ್ಲ ಎಷ್ಟು ಕರ್ಕಶವಾಗಿರುತ್ತೆ ಅಲ್ವಾ. ನಿಮಗೆ ಕೇಳಲಿಕ್ಕೆ ಆನಂದ ಆಗುತ್ತಾ? ಇಲ್ಲ. ಅದೇ ನಾವು ಕಣ್ಣು ಮುಚ್ಚಿ ಸ್ವಲ್ಪ ಕುತ್ತಿಗೆಯನ್ನು ಕೆಳಗೆ, ಕತ್ತನ್ನು ಕೆಳಗೆ ಬಾಗಿಸಿ ಸಮಾಧಾನವಾಗಿ ಉಸಿರು ತಗೊಂಡು ಆ ಮಕಾರವನ್ನು, ಓಂಕಾರವನ್ನು ಹೇಳಿ ಮಕಾರವನ್ನು ಹೆಚ್ಚು ಹೇಳಿದಾಗ ಅದರ ಮಾಧುರ್ಯವೇ ಬೇರೆ. ಅಂದರೆ ನಮ್ಮ ಓಂಕಾರ ಭಾಳ ಸಂಸ್ಕಾರಯುತವಾಗಿರಬೇಕು, ಸಮಾಧಾನವಾಗಿರಬೇಕು, ಶಾಂತಿಯುತವಾಗಿರಬೇಕು, ಮತ್ತು ಮನಸ್ಸಿನ ಎಲ್ಲ ಅಲೆಗಳನ್ನು ನಿರ್ಲಿಪ್ತಗೊಳಿಸಿ ಶಾಂತ ಸ್ವಭಾವಕ್ಕೆ ನಮ್ಮ ನರಕೇಂದ್ರಗಳನ್ನು, ನರಮಂಡಲಗಳನ್ನು ಸುವ್ಯವಸ್ಥಿತಗೊಳಿಸುವಂತೆ ಆಗಬೇಕು. ಅಂದರೆ ನಾವು ಓಂಕಾರ ಮಾಡೋದೇನಕ್ಕೆ? ನಮ್ಮ ಒಳಗಿರುವ ಮತ್ತು ನಮ್ಮ ಹೊರಗಿರುವ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಓಂಕಾರವನ್ನು ಮಾಡೋದು. ಅದು ಬಿಟ್ಟು ನಾವು ಬೇರೆ ಥರ ಮಾಡಿದರೆ ಇನ್ನಷ್ಟು ಗೊಂದಲ ಆಗುತ್ತೆ ಹೊರತು ಅಲ್ಲಿ ನಮಗೆ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಏನೂ ಶಾಂತತೆ ಸಿಗೋದಿಲ್ಲ. ಮನಃಶಾಂತಿಗಾಗಿ ಓಂಕಾರವನ್ನು ಮಾಡೋದಲ್ವಾ. ಹಾಗಾಗಿ ನೀವು ಈ ಓಂಕಾರವನ್ನು ಮಾಡುವಾಗ ಇವೆಲ್ಲವನ್ನು ಗಮನಿಸಿ ಶಾಂತ ಸ್ವಭಾವದಲ್ಲಿ ಮಾಡಬೇಕು. ಹಾಗಾದರೆ ಒಮ್ಮೆ ಅದನ್ನು ಇನ್ನೊಮ್ಮೆ ನೋಡೋಣ. ಒಂದು ಓಂಕಾರವನ್ನು ಹೇಗೆ ಸಮಾಧಾನವಾಗಿ ಮಾಡೋದನ್ನು ನೋಡೋಣ. ಸಮಾಧಾನವಾಗಿ ಕೂತ್ಕೊಳ್ಳೋದು, ಬೆನ್ನು ನೇರವಾಗಿ ಇಟ್ಕೊಳ್ಳೋದು, ಅಥವಾ ಭುಜ ಕುತ್ತಿಗೆಗಳನ್ನು ಸಡಿಲ ಬಿಟ್ಕೊಳ್ಳೋದು, ಸ್ವಲ್ಪ ಕುತ್ತಿಗೆ ಭಾಗವನ್ನು ಕೆಳಗೆ ಮುಂದಕ್ಕೆ ಭಾಗಿಸ್ಕೊಳ್ಳೋದು, ಮೃದುವಾಗಿ ಕಣ್ಣು ಮುಚ್ಕೊಳ್ಳೋದು, ಮೂಗನ ಹೊಳ್ಳೆಯನ್ನು ಗಮನಿಸ್ತಾ ದೀರ್ಘ ಉಸಿರು ತಗೊಳ್ಳೋದು, ಹೊಟ್ಟೆಯ ಭಾಗದವರೆಗೆ ಮೂಗು, ಗಂಟಲು, ಶ್ವಾಸಕೋಶ, ಹೊಟ್ಟೆಯ ನಾಭಿಯವರೆಗೆ ಗಾಳಿ ತಗೋಬೇಕು. ನಾಭಿಯವರೆಗೆ ಗಾಳಿ ತಗೊಂಡು ನಂತರ ನಮ್ಮ ಬಾಯಿಯನ್ನು ತೆರೆದು ಓಂಕಾರವನ್ನು ಸುಮಧುರವಾಗಿ ಹೇಳಬೇಕು.
ಒಂದು 3 ಬಾರಿಯೋ 5 ಬಾರಿಯೋ 9 ಬಾರಿಯೋ ಈ ಅಭ್ಯಾಸವನ್ನು ಮಕ್ಕಳಿಗೆ ಮಾಡಿಸ್ಬೇಕು. ಅವಾಗ ಅವರು ಶಾಂತಚಿತ್ತರಾಗ್ತಾರೆ. ಈ ಅಭ್ಯಾಸದ ನಂತರ ಸ್ವಲ್ಪ ಅದರ ಒಳಗೆ ಹೋಗೋಣ. ಇನ್ನೊಂದು ಸ್ವಲ್ಪ ಈ ಓಂಕಾರದ 3 ಅಕ್ಷರಗಳಿದ್ದಾವಲ್ಲ, ಅದು ಇನ್ನೂ ನಮಗೆ ಆರೋಗ್ಯವನ್ನು ಕೊಡುತ್ತೆ. ಹೇಗೆ ಅನ್ನೋದನ್ನು ಈಗ ನೋಡೋಣ. ಓಂಕಾರ, ಅಕಾರ, ಉಕಾರ, ಮಕಾರ 3 ಅಕ್ಷರಗಳಿದೆ ಅಲ್ವಾ, ಅದನ್ನು ಬಿಡಿ ಬಿಡಿಯಾಗಿ ನಾವು ಹೇಗೆ ಅಭ್ಯಾಸ ಮಾಡೋದು, ಇದನ್ನು ವಿಭಾಗ ಪ್ರಾಣಾಯಾಮ ಅಂತ ಕರೀತಾರೆ ಯೋಗಶಾಸ್ತ್ರದಲ್ಲಿ. ಅಂದರೆ ಪ್ರಾಣಾಯಾಮದ ಪ್ರಾರಂಭಿಕ ಹಂತ, ಬೇಸಿಕ್ ಫೌಂಡೇಶನ್ ಆಫ್ ಪ್ರಾಣಾಯಾಮ ಇದು ವಿಭಾಗ ಪ್ರಾಣಾಯಾಮ. ಅದನ್ನು ಹೇಗೆ ಮಾಡೋದು ಅನ್ನೋದು ನೋಡೋಣ. ಅದರಲ್ಲಿ ಮೊದಲನೇ ಅಕ್ಷರ ಯಾವ್ದು ಬರುತ್ತೆ? ಅಕಾರ ಬರುತ್ತೆ ಅಲ್ವಾ. ಅಕಾರವನ್ನು ಹೇಗೆ ಹೇಳೋದು? ಅಲ್ಲೊಂದು ಮುದ್ರೆ, ಚಿನ್ ಮುದ್ರೆ ನೋಡಿ. ಹೀಗೆ ಆವಾಗಲೇ ಹೇಳಿದೆ ನಾನು, ಚಿನ್ಮುದ್ರೆ, ರಾಜಮುದ್ರೆ ಅಂತ. ಹೀಗೆ ಹೆಬ್ಬೆರಳು, ತೋರು ಬೆರಳು ಮತ್ತು ಬೆರಳು ಹೀಗೆ ನೇರವಾಗಿ ಅದನ್ನು ನಮ್ಮ ಈ ಗ್ರೋಯಿನ್ ಭಾಗ, ತೊಡೆಯ ಮೂಲದಲ್ಲಿ ಇಟ್ಕೊಂಡ್ರೆ ತುಂಬ ಶ್ರೇಯಸ್ಸು ಅಲ್ವಾ. ಹಾಗೆ ಇಟ್ಕೋಬೇಕು. ಅಥವಾ ನೀವು ತೊಡೆ ಮೇಲೂ ಹೀಗೆ ಇಟ್ಕೊಳ್ಬೋದು, ಮುಂದೆ ತೊಡೆಯ ಮೇಲೂ ಹೀಗೆ ಇಟ್ಕೊಳ್ಬೋದು, ಅಥವಾ ಹೀಗೆ ತೊಡೆಯ ಮೂಲಕ್ಕೆ ಗ್ರೋಯಿನ್ ಭಾಗದಲ್ಲೂ ಇಟ್ಕೊಳ್ಬೋದು. 2 ಹಂತದಲ್ಲಿ ಮುದ್ರೆಯನ್ನು ನಾವಲ್ಲಿ ಇಟ್ಕೊಳ್ಬೋದು. ಅದು ಸ್ಥಿತಿ ಬೆನ್ನು ನೇರ ಇರುತ್ತೆ. ಇವಾಗ ಏನು ಮಾಡಬೇಕು? ಕಣ್ಣು ಮುಚ್ಕೋಬೇಕು, ದೀರ್ಘ ಉಸಿರು ತಗೊಳ್ಬೇಕು. ತಗೊಂಡು ಹೊಟ್ಟೆಯಲ್ಲಿ ಗಾಳಿ ತುಂಬಬೇಕು. ಮೊದಲನೇ ಅಭ್ಯಾಸ ಅಕಾರದ ಅಭ್ಯಾಸದಲ್ಲಿ ನಾವು ಬೇರೆ ಯಾವುದೇ ಅಂಗಗಳನ್ನು ಗಮನಿಸಬಾರ್ದು, ಹೊಟ್ಟೆಯನ್ನು ಮಾತ್ರ ಗಮನಿಸಬೇಕು. ಹೊಟ್ಟೆಯಲ್ಲಿ ಗಾಳಿ ತುಂಬಬೇಕು. ಹೊಟ್ಟೆ ಬ್ಲೋಟಿಂಗ್ ಅಪ್ ಆಗಬೇಕು. ಅಂದರೆ ಬಲೂನ್ನಲ್ಲಿ ಗಾಳಿ ತುಂಬಿಸಿದಾಗ ಹೇಗೆ ಬಲೂನ್ ಉಬ್ಬುತ್ತದೋ ಹಾಗೆ ನಮ್ಮ ಹೊಟ್ಟೆಯ ಸ್ನಾಯುಗಳು ಮುಂದಕ್ಕೆ ಬರಬೇಕು. ನೋಡಿ, ಈಗ ಉಸಿರು ತಗೊಳ್ಳಿ. ಈಗ ನೋಡಿ ನನ್ನ ಕೈ ಹೇಗೆ ಮುಂದಕ್ಕೆ ಬಂತು ನೋಡಿ, ಹೀಗೆ ಮುಂದಕ್ಕೆ ಬರಬೇಕು. ಇಲ್ಲಿ ಹೊಟ್ಟೆಯಲ್ಲಿ ಒಳಗೆ ತಗೊಂಡಾಗ ಮುಂದಕ್ಕೆ ಬರಬೇಕು. ನಂತರ ಬಾಯಿಯನ್ನು ತೆರೆದು ಬಾಯನ್ನು ಕೊಳವೆ ಆಕಾರದಲ್ಲಿ ಇಟ್ಕೊಳ್ಬೇಕು, ಓವಲ್ ಶೇಪಲ್ಲಿ ಇಟ್ಕೊಳ್ಬೇಕು. ಅಲ್ಲಿ ಅಕಾರವನ್ನು ಉಚ್ಚಾರ ಮಾಡಬೇಕು. ಕೇವಲ ನಮ್ಮ ನಾಭಿಯಿಂದ ಸ್ವರ ಹೊರಗೆ ಬರಬೇಕು. ಇಲ್ಲಿಂದ ಹೊರಹೊಮ್ಮಿದ್ದು ಗಂಟ್ಲ ಮೂಲಕ ಅಕಾರದ ಸ್ಪಷ್ಟ ಉಚ್ಚಾರ ಆಗಬೇಕು. ನೋಡಿ, ಹೀಗೆ ಹೀಗೆ ಅಕಾರದ ಸ್ಪಷ್ಟ ಉಚ್ಚಾರ ಗೊತ್ತಾಗಬೇಕು. ಇನ್ನೊಮ್ಮೆ ನೋಡೋಣ. ದೀರ್ಘ ಉಸಿರು ತಗೊಳ್ಳೋಣ, ಹೊಟ್ಟೆಯಲ್ಲಿ ಗಾಳಿ ತುಂಬೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಮಕ್ಕಳ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಗೆ, ಅವರ ಶ್ರೇಯೋಭಿಲಾಷೆಗೆ, ಶ್ರೇಯಸ್ಸಿಗಾಗಿ ಏನೆಲ್ಲ ಅಭ್ಯಾಸಗಳನ್ನು ಮಾಡ್ಬೋದು ಯೋಗ ಕ್ರಿಯೆಗಳಲ್ಲಿ ಅನ್ನೋದನ್ನು ನೋಡಿದ್ದೀರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂಥ ಯೋಗಾಭ್ಯಾಸಗಳನ್ನು ನೋಡೋಣ. ಅಲ್ಲಿವರೆಗೆ ನಮಸ್ಕಾರ, ಶುಭವಾಗಲಿ. ನಮಸ್ಕಾರ.